ಕುಮಾರಣ್ಣ ಅಂತಲ್ಲಿ ಬೆಳಬೆಳಗ್ಗೆನೆ 10,000 ರೂಪಾಯಿ ಇಸ್ಕೊಂಡಿದೀನಿ. 10,000 ರೂಪಾಯಿ ಕೋಳಿ ತೆಗಿತೀನಿ, ಎಷ್ಟು ಲಾಭ ಮಾಡ್ತೀನಿ ನೆಕ್ಸ್ಟ್ ನೋಡಿ. ಯಾಕಣ್ಣ ಕೊಡು ಹಂಗೇನಪ್ಪ ನಿಮ್ಗೆ ನೀನು ಅಷ್ಟು ಯಾರು 700 ಅಲ್ಲ ಕೊಟ್ಟಿದ್ದೀರಾ ಕೋಳಿ ಸಣ್ಣವಣ ಕೆಜಿ ಕೂಡ ಕೊಡು. ದುಡ್ಡು ಹೇಳಿಸ್ಕಾನ ಯಾಕಂಗಾಗ್ತೀಯ ಬೆಳಗ್ಗೆನೆ 2,850 ರೂಪಾಯಿ ಆಗುತ್ತೆ. ಹೋಗಿ ಲಾಭ 5 ರೂಪಾಯಿ ಕೊಡು. 900 ಕೊಟ್ಟಿದ್ದೆ ಫೋನಲ್ಲಿ ಲೆಕ್ಕಾಚು ಇನ್ನೊಬ್ರು ಕೈ ಎಷ್ಟೊತ್ತು ನಾವು ಅವ್ರಿಗೆ ಲೆಕ್ಕ ಹಾಕಿ ತೋರ್ತಿದ್ದೀನಿ ಅಣ್ಣ. 6 kg 700 ಗ್ರಾಮ್ಗೆ ನಾನು 1,184 ರೂಪಾಯಿ 2,900 ರೂಪಾಯಿ ಕೊಡ್ತೀನಿ. ಅವ್ರಿಗೆ ಹೇಳ್ಬಿಡಿ ಕೆಜಿ 440 50 ರೂಪಾಯಿ ಹಾಕದ ಅವನು ಹಾಕೋದಾಗಿತ್ತು. ಚೌಕಾಸಿ ಅಣ್ಣ ಇದು 2 4 ಅಣ್ಣ 7 ಕೋಳಿ ಇದೆ. ಕೆಜಿ ಲೆಕ್ಕ ಹೇಳಪ್ಪ ಇದಕ್ಕೆ ಕೆಜಿ ಹೆಂಗ ಹಾಕಿರ್ತೀಯ ನೀನು ಅಣ್ಣ ನಂದು ಕೂಡ ಒಟ್ಟು ಲೆಕ್ಕ ಕೇಳಿದ ಕೆಜಿ ಲೆಕ್ಕ ಕೇಳಿಲ್ಲ. ಕೆಜಿ ಲೆಕ್ಕ ಹಿಂಗ ಹಾಕಿ ಅಂದ್ರೆ ಹಾಕಿ ಅಣ್ಣ ಅಲ್ವಣ ಕಳೆದ ಮಾತಾಡ್ತೀನಿ ಈಗ ಸಾಕಂತ ಹೇಳೋಣ. ಕೊಡೋಣ ನಿನಗೆ ಏನ್ ರೇಟ್ ಅಣ್ಣ? ನಾನು ಏನ್ ಹೇಳಲ್ಲ ಅದೆಷ್ಟು ಲೆಕ್ಕ ಅಣ್ಣ ನೀನ್ ಹೇಳೋಣ ಹಿಂಗಣ್ಣ ಕೆಜಿ ನೀನ್ ಹಾಕೋ ಯಾಕಲ್ಲ ನಡೆದಲ್ಲ ನಡೀತಾ ಇದೆ. ಅದು ನಿಂತವ್ ನಾವು ಕಡಿಮೆ ಕೇಳಕ್ಕೂ ಆಗಲ್ಲ, ಕೇಳೋದು ಇಲ್ಲ. ನಿನಗ್ ಗೊತ್ತೈತೆ ಕೊಡೋದೇನು ನಾನು ಗೊತ್ತಾಗ್ತದೆ ಯಾಕೆ ಅವನು ಇಲ್ಲಿ ಗೊತ್ತಿಲ್ಲ ಈ ಕಡೆಯಿಂದ 5 ಜನ ಕಾಯ್ಬಿಟ್ಟು ಎಲ್ಲ ಹಾಕ್ಯಾರೆ ನಿನ್ನಿದ್ರಲ್ಲಿ ಹೆಂಗ್ ಅದು ನಿನ್ಗೆ ನಾನು ಸ್ಟವ್ ಪ್ಯಾಕಿಂಗ್ ಮಾಡೋದಕ್ಕೆ ಅವ್ರಿಗೆ ಗೊತ್ತು ಅದು ವ್ಯಾಪಾರ ಬೆಳಿಗ್ಗೆ ಇಲ್ಲ ನಾನ್ ನೋಡೋ ಪ್ರಶ್ನೆ ಏನದಲ್ಲ 100 ರೂಪಾಯಿ ಕೊಡಿ ಯಾರು ನಾನೇ ಕೊಟ್ಬಿಡ್ತೀನಿ. ಇದೊಂದು 5 ಕಳ್ಳಣ ಇದೊಂದು ತೂಕಲ್ ಹಂಗೆ ನೋಡುದು ಹೆಂಗರಲ್ಲ ಒಂದ್ ಕೋಳಿ ಇದೊಂದ್ ಮಾಡ್ಕೊಡ್ತೀನಿ ಬಿಡಿ. ಏನ್ ಯಾಟೆ ಬೇಕಾ ಹುಂಜ ಬೇಕಾ? ಮುಂದಕ್ಕೆ ಬಾಣ ಕೊಡ್ತೀನಿ ಬಾಣ ಬಾರಣ ಯಾಟೆ ಬೇಕಾ ಎಲ್ಲ ಕೈಲಿ ಕರೆಂಟ್ ಹೊಡಿಸ್ಕೊಂಡು ಈ ಕೈ ದುಡ್ಡು ಸಾಕಲ್ಲ ಕೋಳಿ ದುಡ್ಡು ಸಾಕಾಕ ಇಲ್ವಾ? ಯಾಕೆ ಅಲ್ಲಿಗೆ ಹೆಂಗೆ ಏನು ಎತ್ತ ಅದೇ ಏಕೆ
ಸುಮ್ಮನೆ ಅವ್ರು ತಗೊಳ್ಳಿ, ಅದು ಯಾರು ಬೇಕಾದ ಇಟ್ಕೊಡ್ತೀನಿ ನಾನು. ಹೆಂಗ್ ಹೇಳ್ಬೇಕು ನೀವೇ ಹೇಳ್ಬೇಕು. ಯಾಕೆ ನಾವೇನ್ ಕೊಟ್ಟೋಗಲ್ಲ ಕೋಳಿ, ಪಾಪುಗೆ ಕೊಟ್ಟೋಗ್ತೀನಿ ಕೇಳಿ. ಅಲ್ಲಿ ಒಂದ್ ದಿವಸ ಎಷ್ಟು ಕೆಜಿ ಕೊಟ್ಟಿದ್ದೆ. ಇನ್ 4 ಜನ ಕೇಳ್ಬಿಟ್ಟು ಈ ಕಡೆ ಹೆಂಗ್ ನಡೀತಾ ಐತೆ ಅಂದ್ಬಿಟ್ಟು. ಮಾಲ್ ಜಾಸ್ತಿ ಆದ್ರೆ ವಾಪಸ್ ಇಟ್ಕೊಂಡು ಹೋಗ್ತೀವಿ, ಬಿಟ್ಕೊಂತೀವಿ. ಮುಂದಿನ ಅಲ್ಲ ಇನ್ ಮುಂದಕ್ಕೆ ಹಂಗೆ ಪೂರ್ತಿ ರೇಟ್ ಡೌನ್ ಯಾಕೆಂದ್ರೆ ಯಾವತ್ತು ಕೋಳಿ ಯಾಕೆಂದ್ರೆ ಎಲ್ಲ ಹೆಸರು ಕಾಳಕ ಟೈಮ್ ನೋಡು, ಎಲ್ಲಾ ಕೋಳಿ ಜಾಸ್ತಿ ತಗೊಂಬರ್ತಾವ್ರಿ. ಯಾಕೆ ಬೇಡ ಅದ್ರ ಹೆಂಗ್ ಕೊಡ್ತೀರಾ? 450 ನಂಗಿನ ಕೊಡ್ತೀರಾ? ನಾನ್ ನಿಮ್ಗೆಲ್ಲ ಮಾಡೋ 420 30 ರೂಪಾಯಿ ಎಲ್ಲ ತಾಂತವ್ರೆ. ಎಲ್ಲಾ ಸತಿನೂ ನನ್ಗೆ ಕೊಡ್ತೀರಾ? 450 ರೂಪಾಯಿ ಕೊಡಿ. ಬಂದಿರ್ಲಿಲ್ಲ ಇನ್ನೊಂದು ಅಪ್ಪಗಿರೋ ಹಣ್ಣಗೆ 20 ಕೋಳಿ ಕೊಟ್ಟ ಇನ್ನೊಂದು 6 ಅವರಿಗೆ ನಿಮ್ಗೆ ಯಾಕೆ ಬೇಕಾ? ಇದೊಂದು ಟೈಮ್ ಯಾಕೆ ಒಂದೇ ಒಂದ್ ಕೋಳಿ ಅದ್ರಲ್ಲಿ ಸಾಕಾಕ ತಿನ್ನಕ ತಿನ್ಬೇಕು ಅಂತಲೇ ನಮ್ಮನ್ ತಿನ್ನಾಗಿದ್ರೆ ಯಾರೋ ಓದು ನನ್ನಂಗೆ ನೀನು ಹಂಗೆ ನಿನ್ನಂಗೆ ಒಂದ್ ಮಕ್ಳು ನಾನು ಎಣ್ಣೆ ಕಡಿಬೇಕು ಇಲ್ವಾ 9 kg 900 ಗ್ರಾಮ್. ಇನ್ನೊಂಚೂರು ಏನೋ ಮೇವ್ ಹಾಕಿದ್ರೆ 20 ಮಳೆ ಕುಡಿಸ್ಕೊಂಡು ಹೋಗಿದ್ರೆ 9,900. ನನಗೆ ಅವಾಗ್ಲೇ ಬಂದ ಸುಮ್ನಿರು ಯಾವಾಗ್ಲೂ ಬಿಡ್ತಲ್ಲ ಅವ್ರು ಹೇಳೋದು. ನಂಬರ್ ಇಟ್ಟು ನಾವು ಮಾಡಿದ ಫೋನ್ ನೀನು ಇಲ್ಲ ಬಡ್ಡಿಗೆ ನಂಬರ್ ಇಸ್ಕೊಂಡು ಅದೇ ವ್ಯಾಪಾರ ನೀವು ಸಾಕಿರೋರ್ನು ಕಳಿಸ್ತಾನೆ ಈಗೆಲ್ಲ ನಮ್ ಕರ್ನಾಟಕ ತುಂಬಾ ಒಂದೇ ಅಲ್ಲ ಎಲ್ಲ ನೋಡಿ ಬರ್ತೀವಿ ನಾವೇ ಸ್ಟ್ರೀಟ್ ಹಚ್ಚಲ್ಲೇ ಬರ್ತೀವಿ. ಅಲ್ಲಿ ಕೊಡಪ್ಪ ನಾವು ಆಗ್ಲಲ್ಲ ನಮ್ ಚೌಕಾಶಿ ಮಾಡಲ್ಲ. ಅದಕ್ಕೆ ಹಂಗ್ ಮಾಡಕ್ಕೆ ಹೋಗಲ್ಲ. ಮನೆ ತಕೊಂಡ್ ಯಾರೋ ಒಬ್ರ ಕೊಡು ನೋಡಿ ಅದೇ 100 ರೂಪಾಯಿ ಕೊಟ್ರೆ ಈ ಬ್ಯಾಗ್ ತೂಕ ಹೋಗುತ್ತಲ್ಲ ಅದು. ಹಾ, 100 ಗ್ರಾಮ್ ಹೋಗೇ ಹೋಗುತ್ತೆ ನಾನ್ ತೂಕ ಮಾಡೋದು. ಹಂಗ್ ಮಾಡಕ್ ನಮ್ಮವ್ರಿಗೆಲ್ಲ ಹಂಗ್ ಮಾಡಕ್ ಸಾಕೈತೆ ನಟೆನು ಕಾಣಿಸ್ತಾ ನನ್ ಕೋಳಿ ನಿಲ್ಕೊಂಡು ಅನ್ಕೊಂಡು ತಿಂದು ಬಂತಾರೆ. ಮನೆ ಪಾಕ್ ಒಂದು ಚಿತ್ರ ಇದ್ಬೇಕಾ? ನಾನೇ ಕೊಡ್ತಿದ್ವಿ ಮಟ್ಕೊಂಡು ಕಾಲ್ ಮುಡ್ದವ್ರ ಕೈ ಮುಡ್ದವ್ರ ನಾನು ಯಾರಿಗೂ ಈ ಬಿಸ್ನಲ್ಲಿ ಏನಾಗುತ್ತೆ ಅಂದ್ರೆ ಯಾರೋ ಕೈ ಕಾಲು ಮುಚ್ಚಿದ್ರೆ ಕೊಡ್ತೀನಿ ಅಲ್ಲಿ ಕಾವ್ಯ ಬರಲ್ವಲ್ಲ ಮಾಡಲ್ಲಿಂತ ಕೊಡಿ. ಅವಾಗ ಒಂದ್ 6 ಆಗ್ಬಿಡ್ತಾ ಕಾಲ್ ಬಿಟ್ಬಿಟ್ಟು ಸಿಗ್ಲೇ ಇಲ್ವಲ್ಲ. ಆಮೇಲೆ ನಾನೇ ಕಾರ್ ಮೆಟ್ಟು ಕೋಳಿ ನಮ್ಮನೆ ಕೋಳಿ ಹೋಗವ ಕೇಳ್ಬೇಡಿ ಹೋಗವ. 10 ರೂಪಾಯಿ ನನ್ಗೂ ಸಿಗ್ಬೇಕು. ರೇಟ್ ಕೊಟ್ಟಿದೀನಿ ನಾನು ಮಾಡಕ್ ಅಣ್ಣ. 560 ರೂಪಾಯಿ ಚೇಂಜ್ ಇಲ್ವಾ? ಚೇಂಜ್ ಐತ್ರಿ ನನ್ನ ಹತ್ರ. ಎಷ್ಟು ಕೊಡ್ಬೇಕಾ? 60 ರೂಪಾಯಿ ಕೊಡಿ ಅಣ್ಣ. ಸಿಗದೆ ನಾನು ಅವ್ರ ಹತ್ರ ಕೇಳಿಲಿ, ಅವ್ರ ಹತ್ರ ಹೆಂಗ್ ಹಾಕಿದೀನಿ. ಇರ್ಲಿ ಹಂಗ್ ಮಾಡ್ಬೇಡಿ. 50 ಅಲ್ಲ ಅವ್ರಿಗೆ ಅವ್ರ ಹತ್ರ ಏನ್ ರೇಟ್ ಇದೀನ ಅದೇ ರೇಟ್ ಅಲ್ಲಿ ನಾನು ಮಾತಾಡ್ತಿ ನೀವ್ ಕೊಟ್ ಕಳ್ತಾ ತಗೊಂಡ್ 100 ರೂಪಾಯಿ ಅನ್ನೋ ಅಂತಿದ್ದೆ. ಅವ್ರಿಗೆ ಯಾಕ್ ಬೇಕು ವ್ಯವಹಾರಗಳಲ್ಲಿಂದ ಸುಮ್ನೆ ಅವ್ರಿಗೆ ಏನ್ ರೇಟ್ ಅಲ್ಲಿ ತಗೊಂಡಿದೀನಿ ಆ ರೇಟ್ ಅಲ್ಲಿ 10 ರೂಪಾಯಿ ಕಮ್ಮಿ ಆದ್ರೆ ನನ್ಗೇನು ಸಿಗಲ್ಲ. ಏನು ಏನ್ ಬರಗಲ್ಲ ತಗ. 50
ಮತ್ತೆ ಕೋಳಿನೇ 900. ₹700. ಎರಡ್ ಕೆಜಿಯಿಂದ ನೀವೆಲ್ಲರೂ ಸಾಕು 2 ಕೆಜಿ ಮತ್ತೆ ನೀನ್ ಹೋಗಿ 700 ಬರುತ್ತೆ ಹೋಗಿ ಬರುತ್ತೆ ಹೋಗ್ಲಾ ಇಲ್ಲ ಸಾಮಾನ್ ಕೊಡೋ ₹10 ನನ್ಗೆ ತಿನ್ನಕ್ ಬೇಡ್ವಾ 1 ಕೆಜಿ 700 ಗ್ರಾಮ್ ಕೋಳಿ ಕೋಳಿ ನಾನು ಮತ್ತೆ ಇಟ್ಕೊಂಡು ಬಂದಿದ್ದೆ ಕಡೆ ಬರುತ್ತೆ. ಇಲ್ಲ ಕೇಳಿ ₹50 ಇಲ್ಲ 50 ಕೊಡ್ತಾರೆ ನಾನು ಹೇಳಿದ್ 100 ಕೊನೆ ನಂದಿ ಎಷ್ಟೈತಿ ಹೇಳತ್ತು? ಎಷ್ಟೈತಿ ತೂಕ? ತೂಕ ಎಷ್ಟೈತಿ? ತೂಕ 1.7. ಎಷ್ಟ ದುಡ್ಡು ಜಾಸ್ತಿ ಆಯ್ತು. 700 800 ಇನ್ 90 ನೋಡಿ ನೀವೇ ಹೇಳ್ಬಿಡಿ ಎಷ್ಟು ಕೊಡ್ಬೇಕು. ಎಲ್ಲವೂ ಅವೆಯಾ? 2 ಅವೇ ಜಾಸ್ತಿ ತೂಕ ಅವೆ. ಇವು ಆಗಲ್ವಾ ಅಪ್ಪಾಜಿ? ಇವು ಆಗಲ್ವಾ? ಯಾವ ಹಣ ಇವಾಗ್ತಾವ ನಿಮ್ಗೆ ಏನ್ ಕೊಡ್ಬೇಕು? ಜಾಸ್ತಿ ತೂಕ ಬರುತ್ತೆ ಹಂಗೆ ಒಂದ್ ವ್ಯಾಪಾರ ಫೋನ್ ಕೊಡಪ್ಪಾಜಿ ನೋಡೋಣ ಹಿಡ್ಕೊಂಡು. ತೂಕ ಜಾಸ್ತಿ ತುಳಿತಾವ ಕಣಪ್ಪಾಜಿ, ತೂಕ ತುಳಿತವೆ ಇವು. ಆಮೇಲೆ ಮ್ಯಾಗ ತಗೊಂಡೋಗ್ ಬಿಟ್ಕೊಂಡ್ಬಿಟ್ಟ ₹400 ಇಂದ ₹500 ಐತಿ. ಇವರು 2 ಗಿರಿರಾಜ ಕೋಳಿ ತಗೊಂಬಂದಿದ್ರು ಹುಂಜೆಗಳ್ನ. ಹತ್ತತ್ರ ಒಂದು 5 ಕೆಜಿನ 5.5 ಕೆಜಿನ ಬರ್ತಾ ಇತ್ತು. ನಾನು 1,500 ಕೊಟ್ಟೆ. ಅವ್ರು 1,500 ಕೊಡಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ ವ್ಯಾಪಾರ 2,000 ಹೇಳಿದ್ರು. ಬಟ್ ಇದು ಬಿಸಿಲು ಐತಲ್ಲ, ಗಿರಿರಾಜ ಕೋಳಿಗಳು ತಡೆಯಲ್ಲ. ಮೀನಲ್ಲಿದ್ದಾಗ ಸತ್ತೋಗ್ಬಿಡ್ತವೆ ಜಾಸ್ತಿ ದಿವಸ ಇಕ್ಕೊಂಡ್ರೆ. 2 ದಿವಸ 3 ದಿವಸ ಇಕ್ಕೊಂಡ್ರೆ ವ್ಯಾಪಾರಗಳು ಕಮ್ಮಿ. ಹಂಗಾಗಿ ಬೇಡ ಅಂತಂದೆ, ವಾಪಸ್ ತಗೊಂಡು ಹೋಗ್ತಾ ಇದ್ದಾರೆ. ಮಾಡ್ಕೊಟ್ಟಿ ಕೊಡು ಸುಮ್ಮನೆ ಲೆಕ್ಕ ಮಾಡಿ ₹450 ಹಂಗೆ ಹಾಕಿದ್ಯಾ? ಇನ್ನೂ ₹10 ₹20 ಜಾಸ್ತಿ ಆಯ್ತು. ನಾನ್ ಹಂಗ್ ಮಾಡಕ್ ನಾನು ₹1,000 ಕೊಡ್ಬೋದಾಯ್ತು. 550 ಚೌಕಾತಿ ಮಾಡೋದೇ ಬೇಡ. ಚೌಕಾತಿ ಮಾಡೋದ್ ಬೇಡ, ಕೊಡು. ಕೊಟ್ಟಿನಿ ಹೋಗೋಣ. ಅಣ್ಣ ನೀನ್ ನಂದೇ ಏನಿಲ್ಲ, ಕೊಡು. ₹450 ₹465 ರೇಟ್ ಐತೆ. ರೇಟ್ ಯಾವತ್ತೂ ಇರುತ್ತೆ. ಸರಿ, ನಾನ್ ನಿಮ್ ಹತ್ರ ಚೌಕಾತಿ ಮಾಡಿಲ್ಲ. ₹1,100 ಕೊಟ್ಟಿನಿ. 400 ಗ್ರಾಮ್ ಕೊಡು, ಇನ್ನು 100 ಕೊಡು. ಜಾಸ್ತಿ ಕೇಳಿಲ್ಲ, ಇರ್ಲಿ ಕೊಡು. ಹೋಗ್ಲಿ, ನನ್ ಖುಷಿ ಅಣ್ಣ, ಖುಷಿ ಕೊಡು ಹಂಗ ಕೇಳ್ಬೇಡಿ. 100 ನೋಡ್ತಿದ್ದಾಡ ಅಣ್ಣ ಜಾಸ್ತಿ ಆಯ್ತು ರೇಟ್. ಅಲ್ಲಿ 3 ಜನ ತಗಂತಾರೆ. ಹೋಗಿ ಅಲ್ಲಿ ಕೇಳ್ಬಿಟ್ಟು ಅದಕ್ಕಿಂತ ಇವನಿಗಿನ ಜಾಸ್ತಿ ಕೊಟ್ಬಿಟ್ಟು ತಗೊಂಡ್ಬಿಡು. ಅಲ್ಲಿ ತಗಂತಾರ 430 420. ಬ್ಯಾಗ್ ಬಂತು. ಕೋಳಿ ಐತೆ. ಎಲ್ಲ ಹೋಗೋಣ ನೀನು. ನಾನು ಮಾತಾಡ್ಕೊಂಡು ಅಲ್ಲ ಏ ಅಪ್ಪಾಜಿ 2 ಕೋಳಿ ಅಲ್ಲಿ ಕಳ್ಕೊಂಬ ಗೋಲ್ ಬಿಡೋಣ ಅಪ್ಪಗೆ ಕೊಡಲಿ. ಕೇಳಲೇ ಬೇಡ. ನಾನು ಚೌಕತ್ತೀನಿ, ಹಂಗೆ ಆಡಕ್ ಬರಲ್ಲ. ಹಂಗಾಗಿ ಕೊಟ್ಬಿಡ್ತೀನಿ. ಅಲ್ಲಿ ಹೋಗು. ಅದಷ್ಟೇ, ಇನ್ನೇನು ಅವ್ರು ಇಡ್ತಾರೆ.
ಯೋಚನೆ ಮಾಡಿ ಕೆಜಿ ಏನು ಅಂತ ಹೆಂಗ್ ಕೊಡ್ತೀರಾ ನಿಂಗ್ ಗೊತ್ತಿಲ್ಲ ಹೆಂಗ್ ಮಾಡ್ತಾ ಇದ್ದೀನಿ ನೀವೇ 450 ಹೋದವರನ್ನೇ ತಗೊಂಡ್ಯಾರ ಇಲ್ಲಿ ನೀವ್ ಹೇಳ್ಬೇಕದು ಯಾಕಂದ್ರೆ ನೀವು ಸಾಕಿಸ್ತೀರಲ್ಲ ನೀವು ಬೆಲೆ ಪಳಿ ತಂದಿದ್ದೀರಾ ಒಂದು ಹಾಕೊಳ್ಳಿ 1 ಕೆಜಿ 600 ಒಂದು ಹಾಕ್ಬೋದು. ಹಾ ಈ ತರ ಏಟೆಗಳು ಸಾಕ್ರಿ ಒಳ್ಳೆ ಮೊಟ್ಟೆ ಇರ್ತದೆ ದಪ್ಪ ಸೈಜು ಮರಿನೂ ಹಂಗೆ ಬರ್ತವೆ ಇನ್ನೊಂದ್ಸತಿ ನೋಡ್ತೀರಾ ಕೋಳಿನ ಸುತ್ತಕೇನು ಒಂದ್ಸತಿ ತಗೊಂಡೋಗಿದ್ರಲ್ವನ ಹತ್ರ ನೀವು ಅಲ್ಲಿ ಹಾ. ನಿಮ್ಮ ಹತ್ರನೇ ಅದೇ ಕೋಳಿನ ಇದು ಮಟ್ಟೆನೆ ಇಷ್ಟ ಇಲ್ಲ ಮೊಟ್ಟೆ ಇಕ್ತಾ ಇಲ್ವಾ ಹುಂಜ ಇದೇನ್ ಕೇಳ ಮಟ್ಟೆ ತಗೊಂಡ್ ಬಂದ್ಬಿಟ್ಟಿತ್ತು ಎಷ್ಟಾಯ್ತು ನೋಡಪ್ಪ ಆವಾಗ್ಲೇ ರಾತ್ರಿ 600 ರೂಪಾಯಿ ಕೊಡ್ತಾರೆ 600 670 700 ರೂಪಾಯಿ ಕೊಡ್ರಿ ನಿಮ್ ತಲೆ ತಗೊಂಡಿದ್ ನಿಮ್ ತಲೆ ಬೇಕಾ ಕೋಳಿ ಇವರು 15 ದಿವಸದ ಹಿಂದೆ ನನ್ನ ಹತ್ರನೇ 600 ರೂಪಾಯಿ ಕೊಟ್ಟೋಗಿದ್ರು. ಇವತ್ತು 700 ರೂಪಾಯಿಗೆ ಮಾರ್ಬಿಟ್ಟೋದ್ರು ನನಗೆ. ಇವತ್ತಿನ ಲಾಭ ಎಷ್ಟು ಗೊತ್ತಾ? ಹಣ ಎಷ್ಟು ಕೆಜಿ ಹಾಕಿದ್ನಿ? 29 ಕೆಜಿ ವೆಯ್ಟ್ ಫುಲ್ 1050 ರೂಪಾಯಿ ಸಿಗ್ತೈತೆ. 1050 ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ ಮುಗೀತಿ. ಆಟಕ್ಕೆ ಹೋಗಿ ಆಟ ಕ್ಲೋಸ್. ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ. ಮರಿಬೇಡಿ.